ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಹೋಮ್ ಮೇಡ್ DIY ಸೀರಮ್ನ ತೊಗೊಂಬಂದಿದ್ದೀನಿ. ಈ ಸೀರಮಿಂದ ನಿಜವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿರೋ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ. ಬಟ್ ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಪೇಷನ್ಸ್ ಇರಲಿ. ಪಿಗ್ಮೆಂಟೇಷನ್ ತುಂಬ 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 ಕಷ್ಟ ಹೋಗೋದು. ಸೊ ಪೇಷನ್ಸಿಂದ ಮಾಡಿ, ಕನ್ಸಿಸ್ಟೆನ್ಸಿಂದ ಮಾಡಿ 1000%, 100 ಅಲ್ಲ 1000% ನಿಮ್ಮ ಸ್ಕಿನ್ನು ಚೆನ್ನಾಗಾಗತ್ತೆ. ಸೊ ಸ್ಕಿನ್ನು ಪೋರ್ಸ್ ಕಡಿಮೆ ಆಗುತ್ತೆ, ಗ್ಲೋ ಬರುತ್ತೆ ಆ್ಯಂಡ್ ತುಂಬ 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 ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಸೀರಮ್ನ ಮಾಡೋದು ತುಂಬ ಸುಲಭ. ಬಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ, ಎಲ್ಲನೂ ಮನೆಯಲ್ಲಿ ಇರಲ್ಲ. ಸೊ ತುಂಬ ಏನು ಖರ್ಚಾಗಲ್ಲ. ನಾವು ಇವಾಗ ಮಾರ್ಕೆಟಲ್ಲಿ ತೊಗೊಳ್ಳೋ ಸೀರಮ್ಸ್ಗಿಂತ ಕಂಪೇರ್ ಮಾಡಿಕೊಂಡ್ರೆ ಈ ಸೀರಮ್ ತುಂಬ 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 ಅಫೋರ್ಡೆಬಲ್, ಹಾಗೆ ಕೂಡ ಎಫೆಕ್ಟಿವ್. ಸೊ ಈ ಸೀರಮ್ನ ಯಾವಾಗಲೂ ಅಷ್ಟೇ ನಾನು ಹೇಳಿದ ರೀತಿಯಲ್ಲೇ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಬಿಡಕ್ಕೆ ಹೋಗಬೇಡಿ. ನಾವು ಮಾಡೋದೇ ಅದು 1-2 ದಿನ, 1 ವಾರ ಮಾಡ್ತೀವಿ, ಮತ್ತು ನಾವು ಅದನ್ನು ಯೂಸೇ ಮಾಡಲ್ಲ. ಇದೇ ನಮ್ಮ ಪ್ರಾಬ್ಲಮ್ಮು. ಸೊ ಆ ಥರ ಮಾಡಿದೆ, ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾ ಬಂದರೆ ಸ್ಕಿನ್ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಲಕ್ಷಗಟ್ಟಲೆ ಎಲ್ಲೆಲ್ಲೋ ಖರ್ಚು ಮಾಡೋದನ್ನು ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಎಲ್ಲ ಸೇವ್ ಆಗುತ್ತೆ, ಹಾಗೆ ಸ್ಕಿನ್ನು ಚೆನ್ನಾಗಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀನಿ. ಗಾಜಿನ ಬಾಟ್ಲೇ ಆಗಬೇಕು. ಸೊ ಪ್ಲಾಸ್ಟಿಕ್ಕು ಅದು ಇದು ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ವರ್ಕ್ಸ್. ಗಾಜಿನ ಬಾಟ್ಲೇ ಆಗಬೇಕು. ಒಂದು ಗಾಜಿನ ಬಾಟ್ಲು ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು 3ರಿಂದ 4 ಸ್ಪೂನ್ ಅಂದ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಕೋಕೋನಟ್ ಆಯಿಲು. ಸೊ ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಮತ್ತು ನಾನಿಲ್ಲಿ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕೋಕೋನಟ್ ಆಯಿಲ್ ಎಷ್ಟು ಹಾಕ್ಕೊಂಡು ಅಷ್ಟೇ ಆಲಿವ್ ಆಯಿಲು ಹಾಕ್ಕೋಬೇಕು. ನಾನಿಲ್ಲಿ 3 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ 3 ಸ್ಪೂನು ಆಲಿವ್ ಆಯಿಲು, ಹೀಗೆ 2 ಸೇಮ್ ಕ್ವಾಂಟಿಟಿನಲ್ಲೇ ಇರಬೇಕು. ಸೊ ಆಲಿವ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಸೊ ಆಲಿವ್ ಆಯಿಲ್ ಆದಮೇಲೆ ನಾನಿಲ್ಲಿ ಗ್ಲಿಸರಿನ್ ಹಾಕ್ಕೋತಾ ಇದ್ದೀನಿ. ಗ್ಲಿಸರಿನ್ನು ಅಷ್ಟೇ ನೋಡ್ಕೊಳ್ಳಿ ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು, ಅಂದರೆ ಎಷ್ಟು ಹಾಕ್ತಾಯಿದ್ದೀನಿ ಅಂತ. ಸೊ ಇವಾಗ ನಾನಲ್ಲಿ 3 ಸ್ಪೂನಷ್ಟು ಕೋಕೋನಟ್ ಆಯಿಲ್, 3 ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕಿದ್ರೆ 2 ಸ್ಪೂನಷ್ಟು ಗ್ಲಿಸರಿನ್ ಹಾಕಬೇಕು. ಕ್ವಾಂಟಿಟಿ ಅಂದರೆ ಮೆಷರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ. ಸೊ ವಿಟಮಿನ್ ಇ ಕ್ಯಾಪ್ಸಲ್ನ ನಾನು 2 ಹಾಕೋತಾ ಇದ್ದೀನಿ. ಇದೆಲ್ಲ ನಿಮಗೆ ಆರಾಮಾಗಿ ಆನ್ಲೈನಲ್ಲಿ ಸಿಕ್ಬಿಡತ್ತೆ. ಸೊ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಯಾವುದೇ ಅಂದರೆ ತುಂಬ ಹುಡುಕೊಂಡು ಹೋಗಬೇಕು, ಸಿಗೋದೇ ಇಲ್ಲ ಅನ್ನೋಂಥ ಯಾವುದು ಇಂಗ್ರೀಡಿಯೆಂಟ್ಸ್ ಯಾವುದೂ ಅಲ್ಲ. ಸೂಪರ್ ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸೇ. ಸೊ ನಾನಿಲ್ಲಿ ಲವಂಗ ಹಾಕೋತಾ ಇದ್ದೀನಿ ಸ್ಕಿನ್ ಟೈಟ್ನಿಂಗ್ಗೋಸ್ಕರ. ಲವಂಗ ಇಸ್ ಆಪ್ಷನಲ್, ನೀವು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಲವಂಗ ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕುಂಕುಮ ಅಂದರೆ ಇದು ಏನು ಸ್ಯಾಫ್ರನ್ ಹಾಕ್ಕೊತಾ ಇದ್ದೀನಿ. ಸೊ ಸ್ಯಾಫ್ರನ್ನು ಕೂಡ ಆಪ್ಷನಲ್ಲೇ, ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಮೇನ್ ಕಿಂಗ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕೀ ಇಂಗ್ರೀಡಿಯೆಂಟ್ ಬಂದು ಮುಲೇಥಿ. ಸೊ ಮುಲೇಥಿ ಅಂತೂ ನಿಮ್ಮ ಸ್ಕಿನ್ಗೆ ತುಂಬ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವೊಂದು 3 ಡೇಸ್ ಬಿಸಿಲಲ್ಲಿ ಇಡಬೇಕು. ಸೊ 3 ಡೇಸ್ ಬಿಸಿಲಲ್ಲಿ ಇಟ್ಟರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಂದರೆ 3 ಡೇಸ್ ಚೆನ್ನಾಗಿ ಬಿಸಿಲಲ್ಲಿ ಅದು ಮುಲೇತಿದು ಇದೆಲ್ಲ ಆಯಿಲಲ್ಲಿ ಅಬ್ಸರ್ವ್ ಆಗಬೇಕು. ಸೊ ಹಾಗಾಗಿ ಕಲರ್ ಚೇಂಜ್ ಆಗುತ್ತೆ. ಈ ಸೀರಮ್ನ ನೀವು ನೈಟ್ ಕೂಡ ಯೂಸ್ ಮಾಡ್ಬೋದು, ಬಿಫೋರ್ ಗೋಯಿಂಗ್ ಬೆಡ್, ಅಥವಾ ಮಾರ್ನಿಂಗು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ನೈಟ್ ಹೊತ್ತು ಕೂಡ ನೀವು ಆರಾಮಾಗಿ ಮಲ್ಕೊಬಿಡ್ಬೋದು. ಹಾಗೆ ಮಾರ್ನಿಂಗು ನೀವು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.